ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕೆಡಿವಿ ಕಚೇರಿಯನ್ನು ದಾವಣಗೆರೆಗೆ ಸ್ಥಳಾಂತರಿಸಿದ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕೆಐಎಡಿಬಿ ಕಚೇರಿ ದಾವಣಗೆರೆಗೆ ಸ್ಥಳಾಂತರ, ರೈತರು ತೀವ್ರ ಆಕ್ರೋಶ, ಅಹೋರಾತ್ರಿ ಧರಣಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದಲ್ಲಿ ಕಳೆದ 40 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಯನ್ನ ದಾವಣಗೆರೆಗೆ ಸ್ಥಳಾಂತರಿಸಲು ಸರ್ಕಾರ ಹೊರಡಿಸಿರುವ ಆದೇಶವನ್ನ ಖಂಡಿಸಿ ಜಿಲ್ಲೆಯ ರೈತರು ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದ್ದಾರೆ. ರಾಜ್ಯದಲ್ಲೇ ಅತಿ ಹೆಚ್ಚು ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುವ ಜಿಲ್ಲೆಗಳಲ್ಲಿ ಧಾರವಾಡ ಪ್ರಮುಖವಾಗಿದೆ. ದಶಕಗಳಿಂದ ಇಲ್ಲಿಯೇ ಕಚೇರಿ ಇರುವುದರಿಂದ ಸುತ್ತಮುತ್ತಲಿನ ಸಾವಿರಾರು ರೈತರಿಗೆ ಅನುಕೂಲವಾಗುತ್ತಿತ್ತು. ಆದರೆ ಈಗ ಏಕಾಏಕಿ ಈ ಕಚೇರಿಯನ್ನ ದಾವಣಗೆರೆಗೆ ಸ್ಥಳಾಂತರಿಸಿರುವುದು ಉತ್ತರ ಕರ್ನಾಟಕದ ರೈತರಿಗೆ ಮಾಡಿದ ಘೋರ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಹಿನ್ನಡೆಯಾಗುವ ಸಾಧ್ಯತೆ. ಈ ನಿರ್ಧಾರವು ಕೇವಲ ಕಚೇರಿ ವರ್ಗಾವಣೆಯಲ್ಲ, ಬದಲಾಗಿ ಉತ್ತರ ಕರ್ನಾಟಕದ ಸಮಗ್ರ ರೈತ ಕುಲದ ಹಿತಾಸಕ್ತಿಗೆ ಮತ್ತು ಈ ಭಾಗದ ಕೈಗಾರಿಕಾ ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆಯಾಗಿದೆ. ಸರ್ಕಾರದ ಈ ಕ್ರಮವನ್ನ ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾದ ಡಾಕ್ಟರ್ ಕವಿತಾ ಯೋಗಪ್ಪನವರ್ ಪುತ್ರದಿಂದ ಈ ಕಚೇರಿ ಸ್ಥಳಾಂತರವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಆದೇಶ ರದ್ದಾಗುವವರೆಗೂ ಈ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದ ರೈತರು. ಕೆಐಎಡಿಬಿ ಕಚೇರಿ ಮುಂಭಾಗದಲ್ಲಿ ರೈತರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ಸ್ಥಳಾಂತರ ಆದೇಶ ರದ್ದಾಗುವವರೆಗೂ ತಮ್ಮ ಅಹೋರಾತ್ರಿ ಧರಣಿಯನ್ನ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾ ನಿರತರು ಎಚ್ಚರಿಸಿದ್ದಾರೆ. ಹಿರಿಯ ಹೋರಾಟಗಾರರಾದ ವೀರಯ್ಯ ಚಿಕ್ಕಮಠ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಶ್ರೀಶೈಲ್ಗೌಡ ಕಮ್ತರ್, ಕುಮಾರಗೌಡ ಪಾಟೀಲ್, ಶ್ರೀಕಾಂತ್ ಕ್ಯಾತಪ್ಪನವರ್, ಶಿವು ಬೆಳಾರದ್, ವಿಠಲ್ ಪಿರ್ಗಾರ್, ನೇತಾಜಿ ಪಾಟೀಲ್, ಗಂಗಪ್ಪ ಗಾಯಕ್ವಾಡ್, ಮಡಿವಾಳಪ್ಪ ಎನಗಿ, ಬಸವರಾಜ್ ತೆಳಗೇರಿ, ವಿಜಯ್ ಮಾದರ್, ಪುಂಡ್ಲಿಕಪ್ಪ ದೊಡ್ಡಮನಿ, ಹನುಮಂತಪ್ಪ ಬೇಗೂರ್ ಸೇರಿದಂತೆ ನೂರಾರು ರೈತ ಮುಖಂಡರು ಹಾಗೂ ಹಿರಿಯರು ಪಾಲ್ಗೊಂಡಿದ್ದರು. ಇಲ್ಲಿ ನಾವು ನಿನ್ನೆ ಬೆಳಗ್ಗೆಯಿಂದನೂ ಸತ್ಯಾಗ್ರಹ ಕೂತೇವ. ಕಾರಣ ಇಷ್ಟ, 40-45 ವರ್ಷ ಕಾಲದಿಂದ ಹಳೆಯ ಆದಂಥ ಧಾರವಾಡ ಭೂ ಸ್ವಾಧೀನ ಕಚೇರಿ ಧಾರವಾಡದಲ್ಲಿತ್ತು. ಅದು ನಿನ್ನೆ ಆದೇಶ ನಮಗೆ ಸಿಕ್ಕಾಗ ಭಾಳ ನಮ್ಮ ದುಃಖಕರವಾದ ಸಂಗತಿ ಏನಂತಂದ್ರೆ ಅದನ್ನು ದಾವಣಗೆರೆಗೆ ಶಿಫ್ಟ್ ಮಾಡಿದ್ದಾರೆ. 7 ಜಿಲ್ಲೆಗಳು ಧಾರವಾಡ ವ್ಯಾಪ್ತಿಯಾಗಿ ಬರ್ತಕ್ಕಂಥ ಜಿಲ್ಲೆಗಳನ್ನು ಕೆಲವೊಂದನ್ನು ಬೆಳಗಾವಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಮ್ಮ ಧಾರವಾಡ ಜಿಲ್ಲೆಯನ್ನು ದಾವಣಗೆರೆಗೆ ಶಿಫ್ಟ್ ಮಾಡಿದ್ದಾರೆ. ಇದರಿಂದ ನಮಗೆ ಭಾಳ ಆಘಾತಕ್ಕೊಳಗಾದು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕೈಗಾರಿಕೆ ಪ್ರದೇಶ ಬೆಳೆದಿದ್ದೇನಾರ ಇದ್ರೆ ಬೆಂಗಳೂರು ಬಿಟ್ಟರೆ ಅದು ಧಾರವಾಡದಾಗ ಅನ್ನೋದನ್ನ ಮಾತನ್ನ ನಾವು ಘಂಟಾಘೋಷಣೆಯಾಗಿ ಹೇಳ್ಬೋದು. ಯಾಕಂದ್ರೆ ಅತ್ಯಂತ ಹೆಚ್ಚು ಭೂಮಿಯನ್ನ ಅಕ್ವಿಷನ್ ಮಾಡಿ ಕೈಗಾರಿಕೆ ಅಭಿವೃದ್ಧಿ ಹೊಂದಿದ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಧಾರವಾಡ ಜಿಲ್ಲೆಯನ್ನ ಇವರು ದಾವಣಗೆರೆ ಶಿಫ್ಟ್ ಮಾಡಿದ್ದಾರೆ. ಸುಮಾರು 12,000 ಎಕರೆ ಜಮೀನ ಅಕ್ವರಿ ಮಾಡ್ಕೊಂಡಾರ ಕೈಗಾರಿಕೆಗೆ. ಅದರಲ್ಲಿ 1,000 ಎಕರೆ ಮಾತ್ರ ಈಗ ರೈತರಿಗೆ ಪರಿಹಾರ ಸಿಕ್ಕೈತಿ. ಇನ್ನು 11,000 ಎಕರೆ ಪರಿಹಾರ ಕೊಡಬೇಕಾಗೈತಿ. ಮತ್ತು ಇನ್ನೊಂದಂದ್ರೆ 2007, 2008, 2006 ಪೇಮೆಂಟ್ ಅಕ್ವಿಷನ್ ಮಾಡ್ಕೊಂಡಂಥ ಜಮೀನುಗಳನ್ನ ಏನ್ ಮಾಡಿದಾರೆ ಅಂದ್ರೆ ಇದುವರೆಗೆ ಪೇಮೆಂಟ್ ಆಗಿಲ್ಲ. ಉದಾಹರಣೆಗೆ ಮಲ್ಲಿಗವಾಡದಾಗ ಪೇಮೆಂಟ್ ಆಗಿಲ್ಲ, ಇಟಿಗಟ್ಟಿ, ಗಾಮನಗಟ್ಟಿ, ಸುತ್ತಗಟ್ಟಿ ಇಲ್ಲೆಲ್ಲ ಏನಾಗ್ಯಾವ ತೋಟಗಾರಿಕೆ ಬೆಳೆ ಪರಿಹಾರ ಇನ್ನೂ ಆ ರೈತರಿಗೆ ಸಿಕ್ಕಿಲ್ಲ. ಅಕಸ್ಮಾತ್ ನಮ್ದೇನಾರ ಇವಾಗ ಪೇಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಇನ್ನೂ 10 ವರ್ಷಗಟ್ಟಲೆ ಕೈಗಾರಿಕೆಗೆ ಅಲಿಬೇಕಾಗ್ತೈತಿ. ಅದರಿಂದ ನಾವೇನಂದ್ರೆ ರಿಕ್ವೆಸ್ಟ್ ಮಾಡ್ಕೊತದವ, ಪಕ್ಷಾತೀತವಾಗಿ ಎಲ್ಲ ನಾಯಕರಲ್ಲಿ, ಎಲ್ಲ MLA ಬಂತು, MLC ಬಂತು, ಎಲ್ಲ ಪಕ್ಷಾತೀತ ಎಲ್ಲ ನಾಯಕರಲ್ಲಿ ಧಾರವಾಡ ಜನತೆಯಲ್ಲಿ ವಿಶೇಷವಾಗಿ ನಾವು ಏನ್ ಕೇಳ್ಕೊತಾ ಇದ್ದೇವೆ ಅಂದ್ರೆ ಧಾರವಾಡ ಕಚೇರಿಯನ್ನ ಧಾರವಾಡದಲ್ಲಿ ಉಳಿಸೋಣ. ಇದು ಒಂದು ಬಹಳ ಮಹತ್ವದ ಸಂಗತಿ ಇದೆ. ಇಲ್ಲಿ ನೂರಾರು ರೈತರಿಗೆ ಭಯಂಕರ ಕಷ್ಟ ಆಗ್ತೈತಿ. ಉತ್ತರ ಕರ್ನಾಟಕದಾಗ ಹಿನ್ನಡೆ ಆಗ್ತೈತಿ. ಉತ್ತರ ಕರ್ನಾಟಕದಾಗ ಡೆವಲಪ್ಮೆಂಟ್ ಮಾಡ್ಬೇಕಂತ ಸರ್ಕಾರದ ಏನೇನೋ ದೊಡ್ಡ ದೊಡ್ಡ ಯೋಜನೆಗಳನ್ನ ತರ್ತಾರ. ಆದ್ರೆ ಉತ್ತರ ಕರ್ನಾಟಕ ಹಿನ್ನಡೆ ಆಗುವಂತ ದೃಷ್ಟಿಯೊಳಗ ಈ ದಾವಣಗೆರೆಗೆ ಶಿಫ್ಟ್ ಮಾಡಿದ್ದಾರೆ. ಇದು ಬಹಳ ದುರಂತ ಮತ್ತು ದುಃಖ ಸಂಗತಿ ಅಂತ ನನಗೆ ಅನಿಸ್ತೈತಿ. ನಾ ಎಲ್ಲರೂ ನಾಯಕರಲ್ಲಿ, ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರಲ್ಲಿ ಕೈ ಮುಗಿದು ಕೇಳ್ಕೋದೇನಂದ್ರೆ ಧಾರವಾಡ ಕಚೇರಿ ಮುಂದುವರಿಬೇಕು. ಧಾರವಾಡದಾಗ ರೈತರಿಗೆ ಪೇಮೆಂಟ್ ಆಗಬೇಕು. ಒಬ್ರು SLO ಮೇಡಮ್ ಏನ್ ಮಾಡಿದಾರೆ ಅಂದ್ರೆ ಅವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಅವರ ಸರ್ಕಾರದಾಗ ಏನಂತ ತಿಳ್ಕೊಂಡ್ರು ಬ್ರಿಟಿಷರ ಅಧಿಕಾರ ಏನ್ ಮಾಡ್ತಿದ್ರು ಆ ರೀತಿ ಆಡಳಿತ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ. ರೈತರು ಯಾರು ಕಚೇರಿಗೆ ಹೋದ್ರೆ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳ. ಒಂದಷ್ಟು ಮಂದಿಗೆ ಹೆದರ್ಸ್ತಾಳ, ಒಂಥರ
ಗುಂಡಾಗಿರಿ ಮಾಡ್ತಕ್ಕಂತ ಅಧಿಕಾರಿ ಅವ್ರು ಇದ್ದಾರ, ಮಹಿಳಾ ಅಧಿಕಾರಿ ಆದ್ರೂ ಕೂಡ ಅವ್ರನ್ನ ತಕ್ಷಣ ಇಲ್ಲಿಂದ ಬಿಡುಗಡೆ ಮಾಡ್ಬೇಕ, ಇಲ್ಲಿ ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕ, ಈ ಕಚೇರಿಯನ್ನು ಸ್ಥಳಾಂತರ ಮಾಡಬಾರಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತೇವೆ. ವೀರಯ್ಯ ಗುರುವಯ್ಯ ಚಿಕ್ಕಮಠ. ಏನು KIDB ಧಾರವಾಡ ಕಚೇರಿಯಲ್ಲಿ ಸುಮಾರು 40-45 ವರ್ಷದಿಂದ 7 ಜಿಲ್ಲೆಗಳ ಒಂದು KIDB ಕಚೇರಿಯಲ್ಲಿ ನಡೀತಾ ಇತ್ತು. ಈಗ ಯಾರಿಗೂ ಗೊತ್ತಾಗದಂತೆ, ರೈತರಿಗೂ ಕೂಡ ಮಾಹಿತಿ ಇಲ್ಲದಂತ ಏನೋ ಒಬ್ಬರ ಕವಿತಾ ಯೋಗಪ್ಪನವರೆಂಬ KS ಅಧಿಕಾರಿ ಆದಂತ ವಿಶೇಷ ಭೂಸ್ವಾಧೀನ ಅಧಿಕಾರಿ ಇವರ ಒಂದು ಕುಮ್ಮಕ್ಕಿನಿಂದ, ಇವರ ಒಂದು ದುರಾಡಳಿತದಿಂದ ಈ ಒಂದು ಕಚೇರಿ ಇವತ್ತು ದಾವಣಗೆರೆಗೆ ಶಿಫ್ಟ್ ಆಯ್ತು. ಶಿಫ್ಟ್ ಆಗಿದ್ದು ಹೆಂಗಂದ್ರ 2 ದಿನದಾಗ ನೋಟಿಫಿಕೇಶನ್ ಮಾಡ್ಯಾರ, 2 ದಿನದಾಗ ಆದೇಶ ಮಾಡ್ಯಾರ. ರೈತರಿಗೆ ಗೊತ್ತಾಗ್ಲದಂಗ ರಾತ್ರಿ 8 ಗಂಟೆಗೆ ಆದೇಶ ಬಂದ್ರ ಬೆಳಿಗ್ಗೆ 6 ಗಂಟೆಗನ ಶಿಫ್ಟ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡಾಕತ್ತಿದ್ರು. ನಮ್ಮ ವೀರಯ್ಯ ಚಿಕ್ಕಮಠ ಅವರು ಹಾಗೂ ಕೆಲವು ರೈತರಿಗೆ ಈ ವಿಷಯ ತಿಳಿದ ತಕ್ಷಣ ಇವರು ಇಲ್ಲಿ ಒಂದು ಹಗಲು ರಾತ್ರಿ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರು ನಮ್ಮ ಸ್ನೇಹಿತರು. ಹಾಗಾಗಿ ನಮಗೂ ಈ ವಿಷಯ ತಿಳಿದ ತಕ್ಷಣನೇ ನಾವು ಕೂಡ ಈ ಒಂದು ಹೋರಾಟದಲ್ಲಿ, ರೈತರ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ನಾನು, ನನ್ನ ಸ್ನೇಹಿತರು ಶ್ರೀಕಾಂತ್ ಕ್ಯಾತಪ್ಪನವರು, ಶಿವ ಬೆಳಾರ್ ಎಲ್ಲರೂ ಕೂಡಿ ನಾವು ಈ ಒಂದು ಹೋರಾಟನ ಕೈಗೆತ್ಕೊಂಡಿವಿ. ಇಲ್ಲಿ ಏನು ತಾಂತ್ರಿಕ ಹಾಗೂ ಆರ್ಥಿಕ ಸಮಸ್ಯೆ ಏನು ಬರ್ತೈತೆ ಅಂದ್ರೆ, ಕಳೆದ 2007, 8 ಹಾಗೂ 10ರಲ್ಲಿ ಏನು KIDB ಅಕ್ವರಿ ಮಾಡ್ಕೊಂತು ಸುಮಾರು 10 ರಿಂದ 11 ಸಾವಿರ ಎಕರೆಗಳಷ್ಟು KIDB ಅಕ್ವರಿ ಮಾಡ್ಕೊಂಡಿದೆ. ಹಾಗಾಗಿ ಈ ಒಂದು ಅಕ್ವರಿ ಮಾಡಿದಂಥ ಭೂಮಿಗಳಲ್ಲಿ 1,000 ಎಕರೆ, ನಮ್ಮ ಹಿರೇಜಾರ್ ಹೇಳ್ದಂಗ 1,000 ಎಕರೆ ಭಾಳ ಅಂದ್ರೆ ಒಂದು 1500 ಎಕರೆ 2,000 ಎಕರೆ ಅನ್ಬೋದು, ಅಷ್ಟು ಎಕರೆ ಮಾತ್ರ KIDB ಇಂದ ಪರಿಹಾರ ಸಿಕ್ಕಿದೆ. ಇಲ್ಲಿವರೆಗೂ ಕೂಡ ಕಳೆದ 10,000 ಎಕರೆಗೆ ಕಳೆದ 15 ವರ್ಷದಿಂದ ಕೂಡ ಪರಿಹಾರ ಸಿಕ್ಕಿಲ್ಲ. ಹೀಗಿದ್ದಾಗ ರೈತರು ಈ KIDB ಕಚೇರಿಗೆ ಅಲುದು ಸಾಕಾಗಿ ಹೋಗಿದೆ. ಇದೇ ಮೇಡಮ್, ಕವಿತಾ ಮೇಡಮ್, ರೈತರ ಪರಿಹಾರ ಹಣವನ್ನ ಅವ್ರ ಅಕೌಂಟಿಗೆ ಖಾತೆಗೆ ಹಾಕಬೇಕಾದ್ರೆ 3% ರೊಕ್ಕ ತಗೊಂಡು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ರೈತರ ಖಾತೆಗೆ ಹಣವನ್ನ ಹಾಕ್ಯಾರ. ಅದನ್ನ ಪ್ರಶ್ನೆ ಮಾಡಿದಂತ ರೈತರನ್ನ ಅಲಿಸಿ ಅಂಗಿ ಹರಿಯುವಂತ ಕೆಲಸ ಮಾಡ್ಯಾರ. ಕೆಲವೊಂದು ರೈತರು ಅವ್ರನ್ನ ವಿರೋಧ ಮಾಡಿದ್ದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಮಹಿಳಾ ಅಧಿಕಾರಿ ಆದರೂ ಕೂಡ ಭ್ರಷ್ಟ ಅಧಿಕಾರಿ ತರ ನಡ್ಕೊಂಡು KIDB ತಮಗೆ ಇದ್ದಂತ ಹುದ್ದೆಯನ್ನ ದುರುಪಯೋಗ ಮಾಡಿಕೊಂಡಂತ ಈ ಅಧಿಕಾರಿಗಳ ಮಹಿಳಾ ಕವಿತಾ ಯೋಗಪ್ಪನವ್ರನ್ನ ಈ ಕೂಡಲೇ ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಧಾರವಾಡದಿಂದ ಏನು ದಾವಣಗೆರೆಗೆ ಹಳೆ ಏನ ಜಿಲ್ಲೆಗಳಿದ್ವಲ್ಲ ಅವನ್ನ ಒಳ್ಳೆ ಧಾರವಾಡಿಗೆ ಮರುಪರಿಶೀಲನೆ ಮಾಡಿ ಧಾರವಾಡದಲ್ಲೇ ಉಳಿಸಿ, ಧಾರವಾಡದಿಂದ ಕಚೇರಿಯನ್ನು ಎತ್ತಂಗಡಿ ದಾವಣಗೆರೆ ಮಾಡಿರಲ್ಲ ಅದನ್ನ ಈ ಕೂಡಲೇ ತಮ್ಮ ಆದೇಶವನ್ನು ಹಿಂಪಡೆದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಅವರು ಧಾರವಾಡ ಜಿಲ್ಲೆಗೆ ಏನಾದರೂ ಒಳ್ಳೇದು ಮಾಡ್ಬೇಕು ಅನ್ನೋ ನಿಮ್ಮ ತಲೆಯಾಗಿದ್ರ, ರೈತರಿಗೆ ಒಳ್ಳೇದು ಮಾಡ್ಬೇಕು ಅನ್ನೋ ತಲೆಯಾಗಿದ್ರ ಈ ಕೂಡಲೇ ಈ ಆದೇಶವನ್ನ ರದ್ದುಪಡಿಸ್ರಿ. ಇವ್ರು ಅನ್ನೋದೇ ಕಾಂಗ್ರೆಸ್, JDS, BJP ಯಾವುದೂ ಇಲ್ಲ. ಎಲ್ಲಾ ನಾಯಕರಿಗೂ ಕೂಡ ರೈತರು ಇಲ್ಲದೆ ಯಾವ ನಾಯಕರು ಇಲ್ಲ, ಕಾರ್ಯಕರ್ತರು ಇಲ್ಲದೆ ಯಾವ ನಾಯಕರು ಇಲ್ಲ. ಈ ಸಾಮಾನ್ಯ ರೈತರಿಗೆ, ಸಾಮಾನ್ಯ ನಾಯಕರಿಗೆ, ಸಾಮಾನ್ಯ ಜನಕ್ಕೆ ತೊಂದರೆ ಆಗೈತೆ ಅಂದಾಗ ಎಲ್ಲಾ ನಾಯಕರಿಗೂ ಒಗ್ಗೂಡ್ಕೊಂಡೆ ಈ ಧಾರವಾಡ ಜಿಲ್ಲೆ ಇರ್ತಕ್ಕಂಥ KIDB ಆಫೀಸನ್ನ KIDB ಧಾರವಾಡದಲ್ಲೇ ಉಳಿಸುವಂತ ಒಂದು ಕಾರ್ಯವನ್ನು ನೀವು ಮಾಡ್ಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊಳ್ತೇನೆ. ಒಂದು ವೇಳೆ ನಮ್ಮ ಈ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನೀವು ಇದನ್ನ ಮಾಡದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಸಾವಿರಾರು ಜನ ಏನು ವಿದ್ಯಾರ್ಥಿಗಳ ಕೂಗು ಎತ್ತಲ್ಲ ಧಾರವಾಡದಾಗ, ಅದೇ ರೀತಿ ಪ್ರತಿ ಹಳ್ಳಿಯಿಂದನೂ ಕೂಡ ಸಾವಿರಾರು ಜನ ರೈತರು ಬಂದು KIDB ಎಲ್ಲ DC ಆಫೀಸಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ರೈತರು ಮಾಡ್ತೇವೆ ಅನ್ನುವಂತ ಎಚ್ಚರಿಕೆ ಕೂಡ ರೈತ ನಾಯಕರ ಬೆಂಬಲದಿಂದ ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಲಾಡ್ ಅವರೇ ಕಿವಿಮಾತು ಹೇಳಿ ಈ ಆದೇಶವನ್ನ ಆದಷ್ಟು ಬೇಗ ಹಿಂಪಡೆಯುವ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕಂತ ಹೇಳಿ ಈ ಮೂಲಕ ಹೆಚ್ಚಿಸ್ತಾ ಇದ್ದೆ. ಕುಮಾರ್ ಪಾಟೀಲ್, BJP ಯುವ ಮುಖಂಡರು. ಧಾರವಾಡ ಜಿಲ್ಲೆಯಲ್ಲಿ 1966ರಿಂದ ಸ್ಥಾಪನೆಯಾದಂಥ ಈ ಧಾರವಾಡ ಕರ್ನಾಟಕ ಭೂ ಸ್ವಾಧೀನ ಕಚೇರಿಯನ್ನು ಇವತ್ತು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ, ಯಾವುದೇ ಒಂದು ಮುನ್ಸೂಚನೆ ನೀಡದೆ, ರೈತರಿಗೆ ಯಾವುದೇ ಒಂದು
ನೋಟಿಸನ್ನು ಇನ್ನು ಕೆಲವು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ರೈತರಿಗೆ ಪೇಮೆಂಟ್ ಕೊಡಬೇಕು. ಇದು ಯಾವುದೇ ಇಲ್ಲದೆ ರೈತರನ್ನ ಅಲ್ದಾಡಿಸ್ಬೇಕಂತೇಳಿ ಇವತ್ತು ದಾವಣಗೆರೆಗೆ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯನ್ನು ಸ್ಥಳಾಂತರಿಸಿದ್ದು ಇದನ್ನು ಖಂಡಿಸಿ ನಾವು ಇವತ್ತು ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಾರಣ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 12,000 ಎಕರೆ ಜಮೀನನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 1982-83ರಲ್ಲಿ ಟೆಲಿಕಾಂ ಕಂಪ್ನಿಗೆ ಮೊದಲನೇ ಬಾರಿಗೆ ಅಕ್ವಿಷನ್ ಪಡೆದಿದ್ದರು. ಆ ನಂತರ ಹಲವಾರು ಬಾರಿ ಅಕ್ವಿಷನ್ ಪಡ್ಕೊಂಡು ಇನ್ನೂವರೆಗೆ ಕೆಲವು ಪೇಮೆಂಟ್ಗಳನ್ನು ನೀಡಿಲ್ಲ. ರೈತರಿಗೆ ಈ ಮರಗಳ ಪೇಮೆಂಟನ್ನು 2010ರಲ್ಲಿ ಅಕ್ವಿಷನ್ ಮಾಡಿದಂಥ ಪೇಮೆಂಟ್ ಇನ್ನೂವರೆಗೆ ನೀಡಿಲ್ಲ. ಆ ನಂತರ ಈಗ ಸುವರ್ಣ ಕಾರಿಡಾರ್ 12,000 ಎಕರೆ ಮುಂಬೈ ಟು ಬೆಂಗಳೂರು, ಈ ಸುವರ್ಣ ಕಾರಿಡಾರದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಈ ಧಾರವಾಡ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಇಂಥ ಒಂದು ಹೆಚ್ಚಿನ ಭೂಮಿಯನ್ನು ವಶಪಡಿಸಿಕೊಂಡಂಥ ಜಿಲ್ಲೆಯನ್ನು ಬಿಟ್ಟು ದಾವಣಗೆರೆಗೆ ಏನು ಸ್ಥಳಾಂತರ ಮಾಡ್ತಾ ಇದ್ದಾರೆ, ಇದು ತಪ್ಪಾದ ನಿರ್ಧಾರ. ಸರ್ಕಾರ ಯಾವ ಉದ್ದೇಶಕ್ಕೆ ಮಾಡಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ನಿರ್ಧಾರವನ್ನು ಕೂಡಲೇ ಬದಲಿ ಮಾಡಿ ಈ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ KIDB ಆಫೀಸನ್ನು ಪುನಃ ಇಲ್ಲೇ ಕೆಲಸ ಮಾಡುವ ರೀತಿಯಲ್ಲಿ ಹೊಳ್ಳಿ ಇಲ್ಲೇ ಅದನ್ನು ಮರುಸ್ಥಾಪನೆ ಮಾಡ್ಬೇಕಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. KIDB ಡೆವಲಪ್ಮೆಂಟ್ ಆಫೀಸ್ ಮಾತ್ರ ಧಾರವಾಡ ಜಿಲ್ಲೆಯಲ್ಲಿ, KIDB ಅಕ್ವಿಷನ್ ಆಫೀಸ್ ದಾವಣಗೆರೆಯಲ್ಲಿ. ಈ ರೀತಿ ಮಾಡೋದ್ರಿಂದ ಡೆವಲಪ್ಮೆಂಟ್ ಆಫೀಸರು ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಂದ್ರೆ ಏನೋ ಸರ್ಕಾರಿ ಕೆಲಸದ ಮೇಲೆ ಹೋಗ್ಬೇಕಂದ್ರೆ ದಾವಣಗೆರೆಗೆ ಹೋಗ್ಬೇಕು, ಅಕ್ವಿಷನ್ ಆಫೀಸರ್ ಏನಾರ ಕೆಲಸದ ಮೇಲೆ ಬರ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಎರಡೂ ಕಚೇರಿಗಳು ಇಲ್ಲೇ ಧಾರವಾಡ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಒಂದೇ ಬಿಲ್ಡಿಂಗ್ನಲ್ಲಿ ಸೂಕ್ತ ಸ್ಥಳದಲ್ಲಿ ಎಲ್ಲರಿಗೂ ಅನುಕೂಲವಾದಂಥ ಸ್ಥಳದಲ್ಲಿ ಇರುವುದರಿಂದ ಈ ಕಚೇರಿ ಇಲ್ಲೇ ಮುಂದುವರಿಬೇಕು. ಯಾಕಂತಂದ್ರೆ ಎರಡೂ ಕಚೇರಿಗಳು ಇಲ್ಲೇ ಇರೋದ್ರಿಂದ ಯಾವುದೇ ಒಂದು ಜಂಟಿ ಸರ್ವೆ ಆಗಲಿ ರೈತರ ಮೀಟಿಂಗ್ ಆಗಲಿ ಯಾವುದೇ ಮಾಡಬೇಕಾದ್ರೆ ಎರಡಕ್ಕೂ ಅನುಕೂಲವಾಗಿದೆ. ಈ ಅಧಿಕಾರಿಗಳಿಗೂ ಅನುಕೂಲ, ರೈತರಿಗೂ ಅನುಕೂಲ. ಧಾರವಾಡ ಜಿಲ್ಲೆಯಲ್ಲಿ ಇರ್ತಾ ಇನ್ನೂ 11,000 ಎಕರೆ ಭೂಮಿಗೆ ಪೇಮೆಂಟ್ ಮಾಡ್ಬೇಕು. ಇಲ್ಲಿರುವಂಥ ರೈತರಿಗೆ ಧಾರವಾಡಕ್ಕೆ ಬರಲಿಕ್ಕೆ ಒಂದು 10-12 ಕಿಲೋಮೀಟರ್. ಎಲ್ಲ ರೈತ ಅಕ್ವಿಷನ್ ಮಾಡ್ಕೊಂಡಂಥ ಜಮೀನು 15 ಕಿಲೋಮೀಟರ್ ಒಳಗಿದೆ. ಈ ದಾವಣಗೆರೆಗೆ ಮಾಡೋದ್ರಿಂದ ಸುಮಾರು 150 ಕಿಲೋಮೀಟರ್ ಜರ್ನಿ ಮಾಡಬೇಕು. ರೈತರು ಇವತ್ತು ಹೋದ್ರೆ ನಾಳೆ ಬೆಳಿಗ್ಗೆ ಬರ್ಬೇಕು, ನಾಳೆ ಮತ್ತು ಸಾಯಂಕಾಲ ಬರ್ಬೇಕು, ಒಂದು ದಿವಸ ಅಲ್ಲಿ ಇರಬೇಕು. ಇಲ್ಲಿದ್ದ 6 ತಿಂಗಳ ಪೇಮೆಂಟ್, 6 ತಿಂಗಳ ಅಪ್ಲಿಕೇಶನ್ ಕೊಟ್ಟರು ಇನ್ನೂ ಪೇಮೆಂಟ್ ಆಗುತ್ತಲ್ಲ. ಇನ್ನು ದಾವಣಗೆರೆ ಹೋದ್ರೆ 2 ವರ್ಷ ಹೋಗ್ತೈತೆ, 3 ವರ್ಷ ಹೋಗ್ತೋ ಗೊತ್ತಿಲ್ಲ. ಇಲ್ಲಾದ್ರೆ ವಾರಕ್ಕೆ 2 ಸಲ ಇಲ್ಲಿ ಆಫೀಸ್ಗೆ ವಿಸಿಟ್ ಕೊಟ್ಟು ರೈತರು ತಮ್ಮ ಕೆಲಸವನ್ನು ಮಾಡ್ಕೋಬೋದು. ಇನ್ನು ದಾವಣಗೆರೆಗೆ ಆದ್ರೆ ವರ್ಷಾನುಗಟ್ಟಲೆ ಕಾಯ್ಬೇಕಾಗತ್ತೆ. ಇದು ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ತಡೆದು ಇವತ್ತು ಕೂಡಲೇ ಈಗ ಮಾಡಿದಂಥ ಆದೇಶವನ್ನು ರದ್ದುಪಡಿಸಿ ಮರು ಆದೇಶವನ್ನು ಮಾಡಿ KIDB ಆಫೀಸ್ ಇಲ್ಲೇ ಮುಂದುವರಿಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಶ್ರೀಕಾಂತ್ ಕ್ಯಾತಪ್ನವ್ರು.